ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಾಮಾನ್ಯ ಸಭೆ ಆಯೋಜಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಕುಂಬಳಾವತಿ ವಹಿಸಿದರು. ಸಭೆಯಲ್ಲಿ ಫೆಬ್ರವರಿ 2025 ರಿಂದ ಜುಲೈ 2025 ರವರೆಗಿನ ಜಮಾ ಖರ್ಚು ಓದಿ ದೃಢೀಕರಿಸಲಾಯಿತು. ಪಟ್ಟಣದ ಮಹಾ ಯೋಜನೆಯ ನಕ್ಷೆಗಳಿಗೆ ಅನುಮೋದನೆಗೆ ಮುಂದಿನ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳಲು ತಿಳಿಸಲಾಯಿತು. ಪಟ್ಟಣದ 3 ಅಂಗನವಾಡಿ ಕೇಂದ್ರಗಳಿಗೆ ಊರಿನ ಅಗಸಿ ಹತ್ತಿರ ಇರುವ ಕಟ್ಟಡಗಳಲ್ಲಿ ನಡೆಸುವಂತೆ 2025 ರಿಂದ 26ನೇ ಸಾಲಿನ ಎಸ್ಎಫ್ಸಿ ಹಾಗೂ ಸ್ಥಳೀಯ ನಿಧಿ ಶೇಕಡಾ 24.10%, ಶೇಕಡಾ 7.25% ಹಾಗೂ ಶೇಕಡಾ 5 ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ಆಯ್ಕೆ ಮಾಡಲು ಬಂದ ಅರ್ಜಿಗಳನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದು. ಪಟ್ಟಣದ ಎಲ್ಲ 16 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ವಿದ್ಯುತ್, ರಸ್ತೆ ರಿಪೇರಿ ಕ್ರಮ ತೆಗೆದುಕೊಳ್ಳುವುದು. 2 ಮತ್ತು 3ನೇ ವಾರ್ಡಿನ ನಡುವೆ ಸಿಡಿ ಮತ್ತು ಶೌಚಾಲಯ ನಿರ್ಮಿಸಲು, ರಸ್ತೆ ಮತ್ತು ಒಳಚರಂಡಿ ನಿರ್ಮಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಸಭೆಯಲ್ಲಿ ಕಮತಗಿ ಪಟ್ಟಣಕ್ಕೆ ಸಂಬಂಧಿಸಿದಂತ 2025-26ನೇ ಸಾಲಿನ ಎಸ್ಎಫ್ಸಿ ಹಾಗೂ ಕೈಸುವ ನಿಧಿಯ ಒಂದು ಅನುದಾನ ಅಂದ್ರೆ 24/10 ಮತ್ತು 7.25 ಹಾಗೂ ಶೇಕಡಾ 5 ಯೋಜನೆಗಳಿಗೆ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾಗೈತಿ ಆ ವಿಷಯವನ್ನ ಚರ್ಚೆ ತಗೊಳ್ಳಾಯಿತು. ಯಾರು ಫಲಾನುಭವಿಗಳು ಅರ್ಜಿಗಳನ್ನು ಸಲ್ಲಿಸಿರ್ತಾರ ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲು ನಿರ್ಣಯ ಮಾಡಲಾಯಿತು. ಹಾಗೆ ಕಮತಗಿ ಪಟ್ಟಣ ಬೃಹದಾಕಾರಿ ಬೆಳೆದಿರುವುದರಿಂದ ಸುಸಜ್ಜಿತವಾದ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಬಗ್ಗೆ ಸಹಿತ ಚರ್ಚೆ ಮಾಡಲಾಯಿತು. ಹಾಗೆ ಕೆಲವೊಂದು ಶೌಚಾಲಯಗಳ ದುರಸ್ತಿ ಕಾರ್ಯ ಹಾಗೂ ಪಟ್ಟಣ ಪಂಚಾಯತಿ ಸಂಬಂಧಿಸಿದಂತ ವಾಹನಗಳ ದುರಸ್ತಿ ಕಾರ್ಯಗಳನ್ನು ಸಹಿತ ಕೈಗೊಳ್ಳಲು ತೀರ್ಮಾನ ಮಾಡಲಾಯಿತು. ಹಾಗೆ ಬರುವ ದಿನಮಾನಗಳಲ್ಲಿ ಕೆಲವೊಂದು ರಸ್ತೆಗಳು ದುರಸ್ತೀಕರಣ ಆಗ್ಬೇಕಾಗಿತ್ತು, ಅವನು ಸಹಿತ ಮಾಡುವಂತ ಒಂದು ಮುಂದಿನ ಕ್ರಿಯಾಯೋಜನೆಯಲ್ಲಿ ಇಟ್ಟುಕೊಂಡು ಎಲ್ಲ ರಸ್ತೆಗಳನ್ನ ಸುಧಾರಿಸುವಂತ ಒಂದು ಕ್ರಮಗಳು ಕೈಗೊಳ್ಳಲು ಸಹಿತ ಇವತ್ತು ತೀರ್ಮಾನ ಮಾಡಲಾಯಿತು. ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದಂತೆ ವಾಹನಗಳ ದುರಸ್ತಿ ಕ್ರಮ ತೆಗೆದುಕೊಳ್ಳುವುದು. ಪಟ್ಟಣದಲ್ಲಿ ಗ್ರಂಥಾಲಯವನ್ನು ನಿರ್ಮಿಸಲು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಈ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ನಿಂಬಲ್ಗುಂದಿ, ಸದಸ್ಯರಾದ ದೇವಿ ಪ್ರಸಾದ್ ನಿಂಬಲ್ಗುಂದಿ, ಸಂಗಪ್ಪ ಗಾಣಿಗೇರ್, ಚಂದು ಕುರಿ, ಮಂಜುಳಾ ಮುರಾಳ್, ಹುಚ್ಚವ್ವ ಹಗಿದಾಳ್, ನಂದಾ ದ್ಯಾಮನ್ನವರ್ ಸೇರಿದಂತೆ ನಾಮನಿರ್ದೇಶನದ ಸದಸ್ಯರು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಫ್ಎನ್ ಹುಲಿಕೇರ್, ಆಡಳಿತ ಅಧಿಕಾರಿ ರಮೇಶ್ ಪದಗಿ ಹಾಜರಿದ್ದರು. ಪ್ರವೀಣ್ ಹಡಪದ, ಕೆಎಂಎಂ ಕನ್ನಡ ನ್ಯೂಸ್, ಬಾಗಲಕೋಟೆ.